ಇವತ್ತು ನಾವೆಲ್ಲರೂ ಪೋಲ್ಗಾಲಕ್ಕೆ ಬಂದ ಬಸಪ್ಪಯ್ಯನ ಆಶೀರ್ವಾದ ಪಡ್ಕೊಂಡಿರಿ ನಾವೆಲ್ಲರೂ. ನಮಸ್ಕಾರ ಎಲ್ಲ ಜೋರ ಮಂದಿಗೆ 7ನೇ ದಿನ ಸಿರ್ಸಲ್ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಸೀದಾ ಪೊನಕಲ್ ದಿನಿಗೆ ಬಂದಿವ್ರಿ. ಪೊನಕಲ್ ದಿನಿ ಭಕ್ತರು ಬರೋ ಜನರಿಗೆ ಎಲ್ಲಾರು ದಾಸೋಹ ವ್ಯವಸ್ಥೆ ಮಾಡಿದ್ರಲ್ಲಿ. ಇಲ್ಲಿ ಇವ್ರ ಸತತ 5 ವರ್ಷ ಆತತ್ರಿ ದಾಸೋಹ ಮಾಡತ್ತಾರ. ಅಲ್ಲಿ ಹೋಗಿದೀವಿ ನಾವೆಲ್ಲರೂ ಸೇರಿ. ಪೊನಕಲ್ ದಿನಿ ಭಕ್ತರು ಪಾಯಸ ವ್ಯವಸ್ಥೆ ಮಾಡಿದ್ರಿ. ಎಲ್ಲಾರು ಸೇರಿ ನಾವು ಪಾಯಸ ಕುಡಿದ್ವು. ನಾವೆಲ್ಲರೂ ಪಾಯಸ ಕುಡಿದ್ ಮಾತ್ ನಮ್ ಜರ್ನಿ ಸ್ಟಾರ್ಟ್ ಮಾಡೋಟಿಗೆ ಬೆಳಿಗ್ಗೆ 8 ಗಂಟೆ ಆಗಿತ್ರಿ. ಅಷ್ಟ್ರಾಗ ನಮ್ ಸೂರ್ಯನ ಹವಳಿನೂ ಜಾಸ್ತಿ ಆಗಿತ್ತು. ಫುಲ್ ಬಿಸಿಲು ಬಂದಿತ್ತು. ಹಂಗ ನಡೆಯಾಗ್ತಿದ್ವಿ. ನಾವು ನಮ್ 7ನೇ ದಿನ ಪಾದಯಾತ್ರೆ ಒಳಗ ಅತಿ ಹೆಚ್ಚ ಹೊಲ್ದಾಗ ನಡೆದಿವ್ರಿ. ರೋಡ್ ನಾಕಿತ್ತನು ಇವತ್ತ. ಯಾಕಂದ್ರೆ ಸಿರ್ಸಲ್ ಪಾದಯಾತ್ರೆ ಮಾಡೋ ಪ್ರತಿಯೊಬ್ಬ ಭಕ್ತರು ಆಲ್ಮೋಸ್ಟ್ ಅಲ್ಲಿ ಶಾರ್ಟ್ ಕಟ್ ದಾಗ ಹೋಗ್ತಾರ್ರಿ ಹೊಲ್ದಾಗ. ಅಲ್ಲಿ ನಾವು ಅವ್ರ ಜೊತೆ ಬೆನ್ನತ್ತಿ ಹೊಲ್ದಾಗ ಸ್ಟಾರ್ಟ್ ಮಾಡಿದಿರಿ ನಮ್ ಜರ್ನಿ. ಇಷ್ಟೆಲ್ಲ ನೋಡಿದಾಗ ನನಗೆ ಕಾಡೋದು ಒಂದ ಪ್ರಶ್ನೆ ರೀ, ಈ ದಾರಿ ಯಾರು ಕಂಡು ಹಿಡಿದಾರೆ ಅಂಬಲ್ರಿ. ಹೊಲ್ದಾಗೆಲ್ಲ ಹಾಸಿ ಹೋಗುದು ಆಲ್ಮೋಸ್ಟ್ ಅಲ್ಲಿ ಹೊಲ್ದಾಗ ದಾರಿ ಐತ್ರಿ. ಹಂಗ ನಾವೆಲ್ಲರೂ ಹೊಲ್ದಾಗ ಹಾಸಿ ಸೀದಾ ಬಂದಿದ್ದ ಸಿ ಬೆಳಗಲ್ರಿ. ಸಿ ಬೆಳಗಲ್ಕ್ ಬರೋಟಿ ಟೈಮ್ 9 ಗಂಟೆ ಆಗಿತ್ತು. ಅಲ್ಲಿ ಬಂದ್ ನಾವೆಲ್ಲರೂ ನೀರು ಕುಡದ ಮಾತ್ ನಮ್ ಜರ್ನಿ ಸ್ಟಾರ್ಟ್ ಮಾಡಿದಿವ್ರಿ. ಏನೋ ಹೇಳ್ರಿ, ನೀವು ಪಾದಯಾತ್ರೆ ಬರೋ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದ ಈ ರೀತಿ ಗಾಡಿಯಾಗ ನೀರ್ ತುಂಬ್ಕೊಂಡ ಫಾಲೋ ಮಾಡ್ತಿರ್ತಾರ್ರಿ. ಹಂಗ ನಾವೆಲ್ಲರೂ ನೀರ್ ಕುಡ್ದ ಸೀದಾ ಬಂದಿದ್ದ ದಾಸೋಹ ಸ್ಥಾನಕ್ರಿ. ಇಲ್ಲಿ ಯರಗಟ್ಟಿ ಮತ್ತು ಹನಗಂಡಿ ಗ್ರಾಮದವರು ದಾಸೋಹ ಮಾಡಿರ್ತಾರ್ರಿ ಪ್ರತಿ ವರ್ಷ ಸಿ ಬೆಳಗಲ್ ಗ್ರಾಮದಾಗ. ನಾವೆಲ್ಲರೂ ಅಲ್ಲಿ ಬಂದ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡ್ರಿ. ಊಟ ಅಂತೂ ಭಾರಿ ಇತ್ತು. ಏನೋ ಹೇಳ್ರಿ, ನಮ್ಮ ಉತ್ತರ ಕರ್ನಾಟಕ ಮಂದಿ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನ ರೀ. ಯಾಕಪ್ಪ ಅಂದ್ರ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದ ನಮ್ ಜನಗ್ ತೊಂದರೆ ಆಗ್ಬಾರ್ದ ಅಂತೇಳಿ ಹಲವಾರು ರೀತಿ ದಾಸೋಹ ಮಾಡಿರ್ತಾರ್ರಿ. ಅವ್ರ ಭಕ್ತಿಗಂತೂ ನಾವ್ ಮೆಚ್ಚಬೇಕ್ರಿ. ಹಂಗ ನಾವೆಲ್ಲರೂ ಊಟ ಮಾಡ್ಕೊಂಡ್ ಮತ್ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಅಷ್ಟ್ರಾಗ 11 ಗಂಟೆಗೆ ಟೈಮ್. ಬಿಸಿಲು ಅಂತೂ ಫುಲ್ ಹೊಡೆಯತ್ತಿತ್ರಿ ಮಧ್ಯಾಹ್ನ. ಅಷ್ಟ್ರಾಗ ನಾವು ಬಂದಿದ್ದ ಪೊಲ್ಕಲ್ ಗ್ರಾಮಕ್ರಿ. ಇಲ್ಲಿ ಎಲ್ಲಾರು ನಾವು ಬಂದ ಜಳಕ ಮಾಡಿ ರೆಡಿ ಆಗೋಷ್ಟ್ರಾಗ ಟೈಮ್ 12 ಗಂಟೆ ಆಗಿತ್ರಿ. ನಮಗಂದ್ರೂ ಫುಲ್ ರಗಡ್ ಆಗಿತ್ತು. ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಮತ್ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಷ್ಟ್ರಾಗ ಪೋಲ್ಕಲ್ ಬಸಪ್ಪಯ್ಯನ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲಾರು. ನೀವಂತೂ ಕೇಳಿರ್ತೀರಿ ಪೋಲ್ಕಲ್ ಬಸಪ್ಪಯ್ಯನ ಬಗ್ಗೆ ಮಲ್ಲೈನ್ ಮಂಗಾರತಿ ಒಳಗ. ಪೋಲ್ಕಲ್ ಬಸವನ 7 ಫೂಟ್ ಎತ್ತರದಾನ್ರಿ ಕಮ್ಮಿಂದ ಕಮ್ಮ. ಪೋಲ್ಕಲ್ ಬಸವನದ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ನಮ್ ಮನಸ್ನಾಗ ಏನಾರ ಬೇಡ್ಕೊಂಡ ಪೋಲ್ಕಲ್ ಬಸವನ ಮೇಲೆ ಯಾವ್ದಾರು ಒಂದು ಕಾಯಿನ ಬೆಂಡ್ ಮೇಲೆ ನಿಲ್ಸಿದೀವಿ ಅಂದ್ರ ನಾವ್ ಅನ್ಕೊಂಡಿದ್ ಆಕೈತಿ ಅಂತಾರ್ರಿ. ಹಂಗ ಅದನ್ನ ಬಾಳ ಜನನು ಅಲ್ಲಿ ಪ್ರಯತ್ನ ಮಾಡತ್ತಿದ್ರಿ. ಅದನ್ನ ನಾವೆಲ್ಲರೂ ಪೋಲ್ಕಲ್ ಬಸವನ ನಮಸ್ಕಾರ ಮಾಡಿ ಬೇಡ್ಕೊಂಡ ಮತ್ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಷ್ಟ್ರಾಗ ಚಂದ್ರಗಿಂದ ಬರುವ ಮುತ್ಯ ಸಿಕ್ರಿ. ಮುತ್ಯಾನ ಮಾತಾಡ್ಸಿನ್ರಿ. 22 ವರ್ಷ ಆತತ್ರಿ ಬರಾಕತ್ತ. ಮುತ್ಯಾನ ಮಾತ್ ಕೇಳಿ ನನಗಂತ್ರ ಶಾಕ್ ಆತು. ಹಂಗ ಮುತ್ಯಾನ ಮಾತಾಡ್ಸ್ಕೊಂಡ್ ನಮ್ ಜರ್ನಿ ಸ್ಟಾರ್ಟ್ ಮಾಡಿ ಸೀದಾ ಬಂದಿದ್ದ ನಮ್ ಮನಗಾಲಗ್ರಿ. ಈ ಊರ ಹೆಸರ ಮನಗಾಲತ್ರಿ. ಊರಿಗೆ ಬರೋಡಿ ನಮ್ಮ ಮನಗಾಲ ಅಷ್ಟು ನೋವಾಗಿಬಿಟ್ಟಿದ್ದು. ಮತ್ ನಾವ್ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಮಾಡಿ ಸೀದಾ ಬಂದಿದ್ದ ನಂದವರಮಕ್ರಿ. ಪ್ರತಿ ವರ್ಷ ನಮ್ ಊರನವ್ರು ಇಲ್ಲೇ ವಸ್ತಿ ಮಾಡ್ತಾರ 7ನೇದ. ಇಲ್ಲಿ ಬರೋಷ್ಟಿಗೆ ನಮಗೆಲ್ಲರಿಗೂ ಫುಲ್ ರಗಡ್ ಆಗಿಬಿಟ್ಟಿತ್ರಿ. ಯಾಕಂದ್ರೆ ಟೋಟಲ್ 46 ಕಿಲೋಮೀಟರ್ ನಡೆದಿವ್ರಿ ಇವತ್ತು. ಅಲ್ಲಿ ಬಂದ್ ನಾವು ಯಾರು ಟೈಮ್ ವೇಸ್ಟ್ ಮಾಡ್ಲಾರ ನಮ್ ಮಂಗಳಾರತಿ ಸಜ್ಜು ಮಾಡಿದ್ರಿ. ಎಲ್ಲಾರು ಸೇರಿ ಮಂಗಳಾರತಿ ಮಾಡಿದ್ವಿ. ಮಂಗಳಾರತಿ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಾಗ ನಂದವರಂ ಜನ ಎಲ್ಲಾರು ಸೇರಿ ದಾಸೋಹ ವ್ಯವಸ್ಥೆ ಮಾಡಿದ್ರಿ. ಎಲ್ಲಾರು ಊಟ ಮಾಡ್ಕೊಂಡಿವು. ಅಂತೂ ಇಂತೂ ಮಲೈನ್ ಮೇಲೆ ಬರ ಹಾಕಿ ನಮ್ದು 7ನೇ ದಿನ ಪಾದಯಾತ್ರೆ ಮುಗಿಸಿದಿವ್ರಿ. ಇವತ್ತಿನ ಇಷ್ಟ ಮಾತ್ ನಾಳೆ ಸಿಗೋನು ಜವರ ಮಂದಿಗೆ ಎಲ್ಲರಿಗೂ ಟಾಟಾ.